ಬೆಂಗಳೂರು ದಕ್ಷಿಣ ಜಿಲ್ಲೆಯ ರಾಮನಗರ ತಾಲೂಕಿನ ಪ್ರಸಿದ್ಧ ಜಾನಪದ ಲೋಕದಲ್ಲಿ ನಿನ್ನೆ ವಿಶ್ವ ಜನಪದ ದಿನಾಚರಣೆ ಆಯೋಜಿಸಲಾಗಿತ್ತು. ಕರ್ನಾಟಕ ಜಾನಪದ ಪರಿಷತ್ತಿನ ಅಧ್ಯಕ್ಷ ಇಚಿ ಬೋರಲಿಂಗಯ್ಯ, ಜಾನಪದ ಲೋಕದ ಸಂಸ್ಥಾಪಕರಾದ ಎಚ್ಎಲ್ ನಾಗೇಗೌಡ ಅವರ ಪ್ರತಿಮೆಗೆ ಪುಷ್ಪ ನಮನ ಸಲ್ಲಿಸುವ ಮೂಲಕ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಹಿರಿಯ ಸಾಹಿತಿ ಬೈರಮಂಗಲ ರಾಮೇಗೌಡ ಸೇರಿದಂತೆ ಹಲವು ಜನಪದ ಸಾಹಿತಿಗಳು, ಕಲಾವಿದರು ಪಾಲ್ಗೊಂಡಿದ್ದರು. ಇದೇ ವೇಳೆ ವಿವಿಧ ಕಲಾ ತಂಡಗಳು ನಡೆಸಿಕೊಟ್ಟ ಜನಪದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮೆರುಗು ನೀಡಿದವು. ಸಮಯ ಅಂತಕ್ಕಂಥದ್ದು ಹುಡ್ತಾನೆ ಇತ್ತು. ಅದಕ್ಕೆ ಈ ಒಬ್ಬೊಬ್ಬರಿಗೆ ಹೋಗಿಲ್ಲ. ದೂರದರ್ಶನದೊಂದಿಗೆ ಬೈರಮಂಗಲ ರಾಮೇಗೌಡ, ಜನಪದ ಎನ್ನುವುದು ಸಾಮಾನ್ಯರ ಜ್ಞಾನಪದ, ಊರಿನ ಹಬ್ಬ, ಜಾತ್ರೆ ಮತ್ತು ಮೆರವಣಿಗೆಗಳಲ್ಲಿ ಕಾಣುತ್ತಿದ್ದ ಜನಪದ ಕಲಾ ಪ್ರದರ್ಶನಗಳು ಹಾಗೂ ಗಾಯನಗಳು ಇಂದು ಜನಪದ ಲೋಕದಲ್ಲಿ ಕಾಣಸಿಗುತ್ತಿವೆ ಎಂದು ಹೇಳಿದರು. ಉತ್ಸಾಹವನ್ನು ತುಂಬಿ ಎದುರುಗಡೆ ಇರುವಂತವರಲ್ಲೂ ಕೂಡ ಒಂದು ನವಚೈತನ್ಯವನ್ನ ಉಂಟು ಮಾಡೋ ರೀತಿಯಲ್ಲಿ ಅದನ್ನೆಲ್ಲ ಪ್ರದರ್ಶನ ಮಾಡ್ತಾ ಇದ್ರು. ಆ ಮಟ್ಟಕ್ಕೆ ವಿದ್ಯಾರ್ಥಿಗಳು ಬಂದಿದ್ದಾರೆ. ಮುಂದಿನ ದಿವಸಗಳಲ್ಲಿ ಇವರು ಬಹಳ ಉತ್ತಮವಾದ ಕಲಾವಿದರಾಗುವುದರಲ್ಲಿ ಯಾವ ಅನುಮಾನವೂ ಕೂಡ ಇಲ್ಲ. ಜನಪದ ಲೋಕದ ವಿದ್ಯಾರ್ಥಿ ಮಹೇಶ್, ಜನಪದ ಲೋಕಕ್ಕೆ ಬಂದ ನಂತರ ಕಲೆ ಕಲಿಯಬೇಕು ಎನ್ನುವ ಉತ್ಸಾಹ ಹೆಚ್ಚಾಗಿದೆ. ಇಲ್ಲಿ ತಾವು ಒಬ್ಬ ಶ್ರೇಷ್ಠ ತಂಬೂರಿ ಕಲಾವಿದನಾಗಬೇಕು ಎಂಬ ಪ್ರೇರಣೆ ಸಿಕ್ಕಿದೆ ಎಂದು ಹೇಳಿದರು. ಒಬ್ಬ ತಂಬೂರಿ ಕಲಾವಿದನಾಗಬೇಕು ಅನ್ನೋ ಒಂದು ಪ್ರೇರಣೆ ಸಿಕ್ಕಿದೆ ನಮ್ಮ ಜನಪದ ಲೋಕ ಕಲಾ ಶಾಲೆಯಿಂದ. ನಾನು ತುಂಬಾ ಹೆಮ್ಮೆಯಿಂದ ಹೇಳ್ಕೊತೀನಿ. ಇವತ್ತು ವಿಶ್ವ ಜನಪದ ದಿನಾಚರಣೆಯನ್ನ ಅತ್ಯುನ್ನತವಾಗಿ, ಅದ್ಭುತವಾಗಿ ಇವತ್ತು ನಮ್ಮ ಜನಪದ ಲೋಕದಲ್ಲಿ ಸಾಗರಪಡಿಸಿದ್ದಾರೆ.